ಈ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿ ಕಾದು ಕಾದು ನಮ್ಮ ಮಹಿಳೆಯರಿಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಎಷ್ಟು ದಿನ ಅಂತ ಕಾಯ್ತಾರೆ ಸ್ವಾಮಿ? ಕಾದು ಕಾದು ಇವಾಗ ಎಲ್ಲೋ ಆ ಕಡೆ ಈ ಕಡೆ ಒಂದಷ್ಟು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರ್ತಾ ಇರುವಂಥದ್ದು. ಯಾವ ಯಾವ ಜಿಲ್ಲೆ ಅಂತ ಹೇಳಿ ನಿನ್ನೆ ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ. ಆದರೆ ಈಗ ಸರ್ಕಾರದಿಂದ ಮತ್ತೊಂದು ಟ್ವಿಸ್ಟ್ ಬಂದಿರುವಂಥದ್ದು. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈಗ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ನ ನಿಮಗೆ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ. ಗೃಹಲಕ್ಷ್ಮಿ ಹಬ್ಬ ಬಂತು, ಇನ್ನು ಹಣ ಬಂದಿಲ್ಲ. ಗೃಹಲಕ್ಷ್ಮಿಗೆ ವರಮಹಾಲಕ್ಷ್ಮಿ ಬಂಪರ್ ಕೊಡುಗೆ ಅಂತ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು. ಆದರೂ ಕೂಡ ಇನ್ನು ಮಹಿಳೆಯರಿಗೆ ಹಣ ಬಂದಿಲ್ಲ. ನೀವುಗಳೇ ಕಮೆಂಟ್ ಹಾಕ್ತಾ ಇದ್ದೀರಾ. ಕೆಲವೊಂದಷ್ಟು ಭಾಗಗಳಿಗೆ ಮಾತ್ರ ಈಗ ಅಮೌಂಟು ಕ್ರೆಡಿಟ್ ಆಗಿರುವಂಥದ್ದು. ಇನ್ನೂ ಕ್ರೆಡಿಟ್ ಆಗಬೇಕು, ಆಗುತ್ತೆ. ಆದರೆ ಇವಾಗ ಶನಿವಾರ ಭಾನುವಾರ ಇರೋದ್ರಿಂದ DBT ಮುಖಾಂತರ ಪುಷ್ ಮಾಡಿದರೂ ಸಹ ಕಷ್ಟ ಆಗುತ್ತೆ. ನಿಮಗೇನಿದ್ರೂ ಮುಂದಿನ ವಾರದಿಂದ ಹಣ ಬಂದೇ ಬರುತ್ತೆ. ಜೊತೆಗೆ 4,000 ಹಣ ಬರುತ್ತೆ ಅಂತ ಕಾಯ್ತಾ ಇದ್ದಿದ್ದಂಥ ಮಹಿಳೆಯರಿಗೆ ಈಗ ಬರೆ ಎಳ್ದಿರೋದು ಬರೀ ಜೂನ್ ತಿಂಗಳ 2,000 ರೂಪಾಯಿ ಹಣ ಮಾತ್ರ ಇವಾಗ ನಿಮಗೆ ಬರ್ತಾ ಇರುವಂಥದ್ದು. 4,000 ಬರುತ್ತೆ ಅಂತ ಕಾಯ್ತಾ ಇದ್ರಲ್ಲ, ಇಲ್ಲ, ಬರೀ ಜೂನ್ ತಿಂಗಳ 2,000 ರೂಪಾಯಿ ಹಣ ಮಾತ್ರ ಇವಾಗ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂಥದ್ದು. ಮತ್ತೆ ಇನ್ನು ಜುಲೈ ತಿಂಗಳ ಹಣಕ್ಕೆ ಮತ್ತೆ ಎಷ್ಟು ದಿನ ಕಾಯಿಸ್ತಾರೋ, ದಿನ ಎಷ್ಟು ದಿನ ಕಾಯಬೇಕೋ, ಅಥವಾ ಆಗಸ್ಟು ಜುಲೈ ಒಟ್ಟಿಗೆ ಕೊಡ್ತಾರಾ ಅಂತಲೂ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿನ ಕೊಡ್ತಾ ಇಲ್ಲ ನಮ್ಮ ಸರ್ಕಾರದವರು. ಬಟ್ ಇವಾಗ ಮಾತು ಕೊಟ್ಟಿರೋ ಹಾಗೆ ಅಟ್ಲೀಸ್ಟ್ 1 ತಿಂಗಳ ಹಣ ಬರ್ತಾ ಇದೆ ಅಂತ ಹೇಳಿ ಸ್ವಲ್ಪ ಆರಾಮಾಗಿರ್ಬೋದು. ಯಾಕಂದರೆ ಅಟ್ಲೀಸ್ಟ್ ಕ್ಯಾನ್ಸಲ್ ಆಗ್ತಿಲ್ವಲ್ಲ ಅನ್ನೋ ಒಂದು ಗ್ಯಾರಂಟಿ ಇರುತ್ತೆ. ಜೊತೆಗೆ 2,000 ರೂಪಾಯಿ ಹಣನೂ ದೊಡ್ಡದೇ ಆಗುತ್ತೆ. ಸೊ ಇವಾಗ ಬಂದಿರೋ ಹಣನ ತೊಗೊಳ್ಳಿ. ಯಾಕಂದರೆ ಇನ್ನು ಮುಂದಿನ ತಿಂಗಳದು ಅಥವಾ ಜುಲೈ ತಿಂಗಳು ಆಗಸ್ಟ್ ತಿಂಗಳದು ಒಟ್ಟಿಗೆ ಕೊಡ್ತಾರಾ ಅಂತಲೂ ನಾವು ಕಾದು ನೋಡೋಣ. ಹಾಗೆಯೇ ಎಲ್ಲ ಜಿಲ್ಲೆಯವ್ರಿಗೂ ಖಂಡಿತವಾಗ್ಲೂ ಹಣ ಬರುತ್ತೆ. ಯಾಕಂದರೆ ತುಂಬ ಜನ ಆಲ್ರೆಡಿ ಕಮೆಂಟ್ ಹಾಕ್ತಿದ್ದೀರಾ ಬೆಳಗ್ಗೆಯಿಂದನೂ ಬಂದಿದೆ ಅಂತ ಹೇಳಿ, ಕೆಲವರು ಬಂದಿಲ್ಲ ಅಂತ ಹೇಳಿದ್ದಾರೆ. ಸೊ ನಿಮ್ಮ ಜಿಲ್ಲೆಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಸೆಷನಲ್ಲಿ ತಿಳಿಸಿ. ನಿಮಗೆ ಯಾವ ಜಿಲ್ಲೆ ಎಷ್ಟೊತ್ತಿಗೆ ಬಂದಿದೆ ಅಂತ ದಯವಿಟ್ಟು ತಿಳಿಸಿ. ಜೊತೆಗೆ 2,000ನ 4,000ನ ಅಂತ ತಿಳಿಸಿ. ಸರ್ಕಾರದಿಂದ ಹೇಳಿರೋದು 2,000 ಅಂತ ಹೇಳಿ. ಇಫ್ ಇನ್ ಕೇಸ್ ಯಾರಿಗಾದ್ರೂ 4,000ನೂ ಬರ್ತಾ ಇದೆ ಅಂತ ಹೇಳಿದ್ರೆ 2 ತಿಂಗಳು ಹಣ ಕೂಡ ಜಮಾ ಆಗಿರುತ್ತೆ ಅಂತ ಎಲ್ಲರಿಗೂ ಒಂದು ಕ್ಲಾರಿಫಿಕೇಶನ್ ಸಹ ಸಿಗ್ತಾ ಹೋಗುತ್ತೆ. ಸೊ ಹೆದರಬೇಡಿ ಮಹಿಳೆಯರೇ, ನಿಮಗೆ ಖಂಡಿತ ಹಣ ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ಬಹುಶಃ ನಿಮ್ಗೆ ಇವಾಗ ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ತಡ ಆಗ್ಬೋದು. ಮುಂದಿನ ವಾರದಲ್ಲಿ ಖಂಡಿತ ನಿಮ್ಮ ಖಾತೆಗೆ 2,000 ರೂಪಾಯಿ ಜಮಾ ಆಗುತ್ತೆ. ಸೊ ಇದು ಒಂದು ಟ್ವಿಸ್ಟು ಸರ್ಕಾರದಿಂದ. ಮತ್ತೆ ಇದನ್ನೇ ಮಾಡ್ತಿದ್ದಾರೆ. ನಿಮ್ಗೇನು ಅನ್ನಿಸ್ತು ಈ ಥರ ಮಾಡ್ತಾ ಇರುವಂಥ ಹೊಸ ರೂಲ್ಸ್ಗಳು? ಕಮೆಂಟ್ ಸೆಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಗೃಹಲಕ್ಷ್ಮಿಯ ಅಪ್ಡೇಟು ಈ ಚಾನಲಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಗ್ತಾ ಹೋಗುತ್ತೆ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.